ನಮಸ್ತೆ ಗೆಳೆಯರೇ. ಏನಿದು ಚಾಮುಂಡಿ ಬೆಟ್ಟ ತೋರಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರಾ? ಎಲ್ಲ ನೋಡಿರೋದೆ ಚಾಮುಂಡಿ ಬೆಟ್ಟ. ಆದರೂ ಇವತ್ತು ಈ ತಾಯಿ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಬಂದಿದ್ದೀನಿ ನಾನು. ಏನಪ್ಪ ಅಂತಂದರೆ, ನಾನು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಷಯಕ್ಕೂ ಈ ತಾಯಿ ಹತ್ರ ಬಂದು ನಾನು ಕೇಳ್ಕೊತಾ ಇದ್ದೆ. ಏನಪ್ಪ ಸಣ್ಣ ಪುಟ್ಟ ವಿಷಯಗಳು ಅಂತಂದರೆ, ಈ ತಾಯಿ ಹತ್ರ ಬಂದು ನಾನು ನನ್ನ ಮ್ಯಾನೇಜರು ಒಬ್ಬರು ಸ್ವಲ್ಪ ಅಡ್ಜಸ್ಟ್ ಆಗ್ತಿರಲಿಲ್ಲ ನನಗೆ. ಆ ಮ್ಯಾನೇಜರ್ನ ಚೇಂಜ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೆ. ಇಲ್ಲ ಕೆಲವೊಂದು ಡಿಪಾರ್ಟ್ಮೆಂಟ್ ಚೇಂಜಿಗೆ ನಾನು ಕೇಳ್ತಾ ಇದ್ದೆ. ಸ್ಯಾಲ್ರಿ ಹೈಕ್ ಬಗ್ಗೆ ಕೇಳ್ತಾ ಇದ್ದೆ. ಇನ್ನೂ ಇನ್ನೂ ಎಷ್ಟೋ ಸಿಲ್ಲಿ ಮ್ಯಾಟ್ರ್ಗಳನ್ನೆಲ್ಲ ನಾನು ಕೇಳ್ಕೊಂಬಿಟ್ಟಿದ್ದೀನಿ. ಪ್ರತಿಯೊಂದು ಕೂಡ ನನಗೆ ಈ ತಾಯಿ ಕರುಣಿಸಿದೆ. ಆದ್ದರಿಂದ ಈ ತಾಯಿನ ನಾನು ಯಾವತ್ತೂ ನಂಬಿದ್ದೀನಿ. ಯಾವತ್ತೂ ಈ ತಾಯಿ ನನ್ನ ಕೈ ಬಿಟ್ಟಿಲ್ಲ. ಕೆಲವೊಂದು ವಿಷಯ ಆಗೋದೇ ಇಲ್ಲ ಅಂದಾಗ ಕೈ ಬಿಟ್ಟಿರುತ್ತೆ. ಅದು ಬಿಟ್ಟು ಅದಕ್ಕಿಂತ ಚೆನ್ನಾಗಿರೋದೇನಾದರೂ ನನಗೆ ಸಿಕ್ಕಿರುತ್ತೆ ಅದರಲ್ಲಿ. ಆದ್ದರಿಂದ ಈಗ ಒಂದು ಅಂದ್ಕೊಂಡಿದ್ದೆ, ಆಫ್ ಮಾನಿಟೈಸೇಷನ್ ಆದರೆ ನಾನು ನಿನ್ನ ಹತ್ರ ಬಂದು 100 ತೆಂಗಿನಕಾಯಿ ಹೊಡಿತೀನಿ ಅಂತ ಬೇಡ್ಕೊಂಡಿದ್ದೆ. ಈಗ ನನ್ನ ಚಾನೆಲ್ ಆಫ್ ಮಾನಿಟೈಸೇಷನ್ ಆಗಿದೆ. ಆದ್ದರಿಂದ ನಾನು ಇವಾಗ 100 ತೆಂಗಿನಕಾಯಿ ಹೊಡೆದು ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ಯಾವುದೇ ಕೆಲಸ ಪ್ರಾರಂಭ ಆಗುವಾಗಲೂ ಸರಿ, ಅಥವಾ ಅದರಿಂದ ನನಗೇನಾದ್ರು ಫಲ ಬಂದರೂ ಸರಿ, ಅದರ ತಾಯಿಗೆ ನಾನು ಏನಾದರೂ ಒಂದು ನನ್ನ ಕೈಯಿಂದ ಏನಾಗುತ್ತೆ ಅದನ್ನು ನಾನು ಮಾಡಿಕೊಂಡು ಆ ಒಂದು ಸೇವೆ ಮಾಡೋದಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ. ಪ್ರತಿ ಸರಿ ಅಕ್ಕಿ ಕೊಡ್ತೀನಿ, ಇಲ್ಲ ಕಾಯಿ ಹೊಡಿತೀನಿ, ಹೂವು ಅಂತೂ ನಾನು ಬಂದಾಗೆಲ್ಲ ತೊಗೊಂಡೇ ಬರ್ತೀನಿ. ಇಲ್ಲಿ ಅರ್ಚಕರು ನನಗೇನು ಹೇಳಿದ್ದಾರೆ ಅಂದರೆ, ಈ ಹಾರಗಳನ್ನ ತರಬೇಡಿ, ಮಲ್ಲಿಗೆ ಹೂವನ್ನ ತಗೊಬನ್ನಿ ಅಂತ ಹೇಳಿದರು ನನಗೆ ಈ ಅರ್ಚಕರು. ಯಾಕೆಂದರೆ ದೇವ್ರುಗಳಿಗೆ ಹಾರಗಳನ್ನ ಹಾಕಬಾರ್ದು. ಅಂದರೆ ಈ ಚೆಂಡು ಮಿಕ್ಸ್ ಆಗಿರೋ ಅಂಥ ಹಾರಗಳನ್ನ ಹಾಕಬೇಡಿ. ನಿಮ್ಮ ಕೈಲಿ ಅಷ್ಟು ದೊಡ್ಡ ತರೋದು ಬೇಕಾಗಿಲ್ಲ. ಮಲ್ಲಿಗೆ ಹೂವು ಎಷ್ಟಾಗುತ್ತೋ ಅಷ್ಟು ತೊಗೊಬಂದು ಕೊಡಿ, ಅದೇ ತಾಯಿಗೆ ಇಷ್ಟ ಅಂತ ಹೇಳಿದರು. ಆದ್ದರಿಂದ ನಾನು ಇಲ್ಲಿಗೆ ಬಂದಾಗೆಲ್ಲ ತಾಯಿಗೆ ಮಲ್ಲಿಗೆ ಹೂವನ್ನ ತೊಗೊಬಂದು ಕೊಡ್ತೀನಿ. ನೆಕ್ಸ್ಟು ಮತ್ತೆ ನಾನು ತಾಯಿ ಹತ್ರ ಕೇಳ್ಕೊಂಡಿರೋದು ಏನಪ್ಪ ಅಂತಂದರೆ, ನನ್ನ ಯೂಟ್ಯೂಬ್ ಚಾನೆಲ್ ಕಂಪ್ಲೀಟಾಗಿ ಫುಲ್ ಮಾನಿಟೈಸೇಷನ್ ಆದಮೇಲೆ ನಾನು ಮತ್ತೆ ಬಂದು ಇಲ್ಲಿ ಅನ್ನದಾಸೋಹಕ್ಕೆ ಅಕ್ಕಿ ಕೊಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಕ್ಕಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಆ ತಾಯಿ ಬೇಗ ಕರುಣಿಸ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕರುಣಿಸ್ಬೇಕು, ಯಾಕೆಂದರೆ ನಿಮ್ಮ ಸಹಾಯ ಇಲ್ಲದೆ ನಾನೇನು ಮಾಡೋದಕ್ಕಾಗೋದಿಲ್ಲ. ದಯವಿಟ್ಟು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ನೀವು ಕೂಡ ಒಂದು ಒಳ್ಳೆ ಮನಸ್ಸಿಂದ ಬಂದು ಈ ತಾಯಿ ಹತ್ರ ನೀವು ಕೇಳ್ಕೊಳ್ಳಿ. ನೀವು ಹೆಂಗೆ ಒಂದು ನಿಮ್ಮ ತಾಯಿ ಹತ್ರನೇ ಅಂದ್ಕೊಳ್ಳಿ, ನಿಮ್ಮ ಮನಸ್ಸಲ್ಲೇ ಕೇಳ್ಕೊಳ್ಳಿ ಸಾಕು. ನಿಮ್ಮ ತಾಯಿ ಹತ್ರ ಹೆಂಗೆ ಜಗಳಾಡ್ಕೊಂಡು ಅದು ಬೇಕು ಇದು ಬೇಕು ಹಿಂಗೆ ಏನೇನು ಕೇಳ್ತೀರಲ್ಲ, ಅದೇ ರೀತಿ ಈ ತಾಯಿ ಹತ್ರ ಬಂದು ನೀವು ಏನು ಬೇಕಾದರೂ ಕೇಳ್ಕೊಳ್ಳಿ. ನಾವು ರಿಟರ್ನ್ ಕೊಡ್ತೀವಿ ಅಂತ ಏನು ಕೇಳೋದು ಬೇಕಾಗಿಲ್ಲ. ಬಟ್ ನಿಮ್ಮ ಮನಸ್ಸಿಂದ, ನೀವು ಒಂದೊಳ್ಳೆ ಮನಸ್ಸಿಂದ ನೀವು ಒಂದು ಹೂವು ತೊಗೊಂಬಂದು 10 ರೂಪಾಯಿನ ಹೂವು ಕೊಟ್ಟರು ಆ ತಾಯಿ ಸ್ವೀಕರಿಸ್ತಾಳೆ. ಆದ್ದರಿಂದ ನಾನು ಅದೊಂದಕ್ಕೆ ಮೀಸಲಾಗಿಲ್ಲ. ಇನ್ನೊಂದು ಏನಪ್ಪ ಅಂದರೆ, ಏನಾದ್ರು ಒಂದು ದಾಸೋಹಕ್ಕೋ ಇನ್ನೊಂದಕ್ಕೋ ಏನಾದರೂ ಒಂದು ಕೊಟ್ಟು ಖುಷಿ ಪಡ್ತೀನಿ. ತಾಯಿಗೂ ಅದೇ ಬೇಕಾಗಿರೋದಲ್ವಾ. ಭಕ್ತಾದಿಗಳು, ಅವ್ರು ಬರೋ ಭಕ್ತಾದಿಗಳಿಗೆ ಒಂದು ಸ್ವಲ್ಪ ಯಾರು ಸಹಾಯ ಮಾಡಿದ್ರೆ ಆ ತಾಯಿನೂ ಖುಷಿ ಪಡ್ತಾಳೆ. Thank you for watching. Like, subscribe and please click the bell icon.